ನಮಸ್ಕಾರ ಸ್ನೇಹಿತರೆ. ಬಿಜೆಪಿ ಪಾಳಯದಿಂದ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ರಾಧಾ ಮೋಹನ್ ದಾಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು 2024ರ ಚುನಾವಣೆಯನ್ನು ಎದುರಿಸಲಿದೆ. ಈಗ ಜೆಡಿಎಸ್ಗೆ 3 ಕ್ಷೇತ್ರಗಳನ್ನು ಬಿಜೆಪಿ ಬಿಟ್ಟುಕೊಟ್ಟಿದೆ. ಯಾವ ಕ್ಷೇತ್ರಗಳು ಒಂದೊಂದಾಗಿ ಹೇಳ್ತೀನಿ. ಮತ್ತು ಉಳಿದಿರೋ 5 ಕ್ಷೇತ್ರಗಳ ಬಿಜೆಪಿಯ ಅಭ್ಯರ್ಥಿಗಳು ಯಾರಾಗಿದ್ದಾರೆ ಅದನ್ನು ಹೇಳ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. 28 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬಿಜೆಪಿ ಈಗ ಆಲ್ರೆಡಿ ಅನೌನ್ಸ್ ಮಾಡಿ ಆಗಿದೆ. ಅಲ್ಲಿ ಹಲವಾರು ಕಡೆ ಸುಮಾರು 8 ರಿಂದ 9 ಕಡೆ ಬಂಡಾಯ ಸಹ ಎದ್ದಿದೆ. ಹಲವು ಬಂಡಾಯಗಳನ್ನು ಬಿಜೆಪಿ ನಾಯಕರು ತಣಿಸುವಲ್ಲಿ ಸಫಲ ಸಹ ಆಗಿದ್ದಾರೆ. ಸದಾನಂದ ಗೌಡ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು. ಆದ್ರೆ ಇನ್ನೂ ಹಲವು ಬಂಡಾಯಗಳನ್ನು ಬಿಜೆಪಿ ನಾಯಕರು ತಣಿಸುವಲ್ಲಿ ಸಫಲರಾಗಿಲ್ಲ. ಉದಾಹರಣೆಗೆ ಈಶ್ವರಪ್ಪನವರಾಗಿರ್ಬೋದು, ರೇಣುಕಾಚಾರ್ಯ ಅವರಾಗಿರ್ಬೋದು, ಕರುಣಾಕರ್ ರೆಡ್ಡಿ ಅವರು ಮತ್ತು SR ವಿಶ್ವನಾಥ್ ಇವರ ಬಂಡಾಯವನ್ನು ಇನ್ನೂ ಸಹ ತಣಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಡುವೆನೆ ಬಿಜೆಪಿಯ ರಾಧಾ ಮೋಹನ್ ದಾಸ್ ಅವರು 3 ಕ್ಷೇತ್ರಗಳನ್ನು ನಾವು ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದೇವೆ ಅಂತ ಘೋಷಣೆಯನ್ನು ಸಹ ಮಾಡಿದ್ದಾರೆ. ಈ 3 ಕ್ಷೇತ್ರಗಳು ಸಹ ಕಗ್ಗಂಟಾಗಿತ್ತು. ಕೋಲಾರ, ಮಂಡ್ಯ ಮತ್ತು ಹಾಸನ. ಈ ಕ್ಷೇತ್ರಗಳು ಈಗ ಜೆಡಿಎಸ್ ನ ಪಾಲಾಗಿದೆ. ಹಾಸನ ಕ್ಷೇತ್ರ ಕುರಿತಂತೆ ಯಾವುದೇ ವಿವಾದಗಳು ಇರಲಿಲ್ಲ. ಅದು ಸಹಜವಾಗಿ ಜೆಡಿಎಸ್ ನ ಗಡ. ಅಲ್ಲಿ ಜೆಡಿಎಸ್ ಗೆದ್ದಿದೆ. ಅದು ಹಾಸನ ಜೆಡಿಎಸ್ಗೆ ಅಂತ ಫಿಕ್ಸ್ ಆಗಿತ್ತು. ಆದ್ರೆ ಕನ್ಫ್ಯೂಷನ್ ಇದ್ದಿದ್ದು ಮಂಡ್ಯ ಮತ್ತು ಕೋಲಾರದ ಬಗ್ಗೆ. ಈಗ ಆ 2 ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿವೆ. ಸ್ನೇಹಿತರೆ, ಕಾಂಗ್ರೆಸ್ನವರು ಲೇವಡಿ ಮಾಡ್ತಾ ಇದ್ರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಸ್ತಿತ್ವದ ಬಗ್ಗೆ. ಇದು ಬಹಳ ದಿನ ಉಳಿಯೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಸಹ ಅನೇಕ ಹೇಳಿಕೆಗಳನ್ನ ಕೊಟ್ಟಿದ್ರು. ಇದರಿಂದ ನಮಗೆ ಗೊತ್ತಾಗ್ತಾ ಇದ್ದಿದ್ದು ಏನಪ್ಪಾ ಅಂದ್ರೆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ. ಈಗ ರಾಜ್ಯ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂತ ರಾಧಾ ಮೋಹನ್ ದಾಸ್ ಅವರೇ ಕನ್ಫರ್ಮ್ ಮಾಡಿದರೆ ನಾವು ಮೈತ್ರಿನಲ್ಲಿ ಮುಂದುವರಿತೇವೆ. ಕೋಲಾರ, ಮಂಡ್ಯ ಮತ್ತು ಹಾಸನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದೇವೆ ಅಂತ. ये लड़ाई हम जेडीएस के साथ मिलकर के लड़ रहे हैं. हमने मांड्या की सीट, हमने हासन की सीट और हमने कोलार की सीट जेडीएस को दी है तो हमारा नुकसान भी हुआ है. जेडीएस के प्रत्याशियों के साथ कंधे से कंधा काम करते हुए दिखेंगे. उनकी जीत में उनकी भूमिका होगी तो बहुत चिंता करने वाली है, इसकी मैं गारंटी दे सकता हूं. ये लड़ाई हम अकेले नहीं लड़ रहे. ये लड़ाई हम जेडीएस के साथ मिलकर के लड़ रहे हैं. हमने मांड्या की सीट, हमने हासन की सीट और हमने कोलार की सीट. ಮಂಡ್ಯದ ಬಗ್ಗಂತೂ ಊಹಾಪೋಹಗಳ ಹರಿವೇ ಹರಿತಾ ಇತ್ತು. ಈ ಕಡೆ ಸುಮಲತಾ ಅವ್ರನ್ನ ನಿಲ್ಲಿಸುತ್ತೆ ಬಿಜೆಪಿ ಅಂತ ಇದ್ರೆ, ಆ ಕಡೆ ಕುಮಾರಸ್ವಾಮಿ ಅವರೇ ನೀವೇ ನಿಲ್ಲಿ ಅಂತ ಜೆಡಿಎಸ್ ನ ಕಾರ್ಯಕರ್ತರು ಫೋರ್ಸ್ ಆಗ್ತಾ ಇದ್ರು. ಇನ್ನೂ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಿ ಮತ್ತೆ ಈ ಬಾರಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಫೋರ್ಸ್ ಆಗ್ತಾ ಇದ್ರು ಜೆಡಿಎಸ್ ನವರು. ಹೀಗಾಗಿ ಈ ಎಲ್ಲ ಗೊಂದಲಗಳ ಮಧ್ಯೆ ಮತ್ತೆ ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲಾಗಿದೆ. ರಾಧಾ ಮೋಹನ್ ದಾಸ್ ಅವರೇ ಬಹಿರಂಗವಾಗಿ ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲಾಗಿದೆ ಅಂತ ಹೇಳಿರೋದ್ರಿಂದ ಈಗ ಸುಮಲತಾ ಅವ್ರು ಏನ್ ಮಾಡ್ತಾರೆ? ಇಷ್ಟು ದಿವಸ ಹೇಗೋ ಮಾಡಿ ಸಾಗಾಗ್ತಾ ಇದ್ರು, ಇನ್ನು ಟಿಕೆಟ್ ಕನ್ಫರ್ಮ್ ಆಗಿಲ್ಲ, ಮಾತುಕತೆ ನಡೀತಾ ಇದೆ ಅಂತ. ಈಗ ರಾಜ್ಯ ಉಸ್ತುವಾರಿ ಹೊತ್ತಿರೋರೇ ಸ್ಪಷ್ಟಪಡಿಸಿದ್ದಾರೆ. ಕುಮಾರಸ್ವಾಮಿ ಅವರಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯ ಮೇಲೆ ಮುರಿದು ಬಿದ್ದಿದ್ರು. ನಾವು ಹಾಸನ ಮತ್ತು ಮಂಡ್ಯಕ್ಕೋಸ್ಕರ ಮೈತ್ರಿ ಮಾಡ್ಕೊಳ್ಬೇಕಾ, ಅಲ್ಲಿ ನಮ್ಮ ಪಕ್ಷ ಸಮರ್ಥವಾಗಿದೆ, ಟ್ರಯಾಂಗುಲರ್ ಫೈಟ್ ಆದ್ರೆ ನಾವೇ ಗೆಲ್ತೀವಿ ಅಂತೆಲ್ಲ ಬಿಜೆಪಿಯ ಮೇಲೆ ವಾಗ್ದಾಳಿ ಮಾಡಿದ್ರು. ಕುಮಾರಸ್ವಾಮಿ ಅವರ ಅಸಮಾಧಾನವನ್ನು ಗ್ರಹಿಸಿದಂತ ಬಿಜೆಪಿ ಹೈಕಮಾಂಡ್ ಅವರು ಮುಂದಾಗಲಿರೋ ಅನಾಹುತಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕಾಗಿ ರಾಧಾ ಮೋಹನ್ ದಾಸ್ ಅವರ ಮೂಲಕ 3 ಕ್ಷೇತ್ರನ ನಾವು ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದೇವೆ ಅಂತ ಹೇಳುವ ಮೂಲಕ ಮೈತ್ರಿಯಲ್ಲಿ ನಾವು ಮುಂದುವರಿತೇವೆ ಅನ್ನೋ ಸಂದೇಶವನ್ನು ಸಾರಿದ್ದಾರೆ. ನಾವು ಈ ಕುರಿತು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ ಮಾತನಾಡಿದ್ದೀವಿ. ನಮ್ಮ ಸಭೆಯಲ್ಲಿ ಏನ್ ಫೈನಲ್ ಆಗಿದೆ ಅದನ್ನೇ ನಾನು ಹೇಳ್ತಾ ಇರೋದು ಅಂತೇಳಿ 3 ಕ್ಷೇತ್ರ ಜೆಡಿಎಸ್ಗೆ ಅನ್ನೋದನ್ನ ರಾಧಾ ಮೋಹನ್ ದಾಸ್ ಅವರು ಕನ್ಫರ್ಮ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ನವರ ಕುತಂತ್ರಕ್ಕೆ ಬಲಿಯಾಗೋದಿಲ್ಲ. ನಾವು ಮತ್ತು ಜೆಡಿಎಸ್ ನವರು ಒಂದಾಗಿ ಕೆಲಸ ಮಾಡ್ತೇವೆ. 28 ಕ್ಷೇತ್ರದಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲೋದ್ರ ಕಡೆಗೆ ನಮ್ಮ ಗಮನ ಇದೆ ಅಂತ ರಾಧಾ ಮೋಹನ್ ದಾಸ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇದಿಷ್ಟು ಬಿಜೆಪಿ ಜೆಡಿಎಸ್ಗೆ ಬಿಟ್ಕೊಟ್ಟ ಕ್ಷೇತ್ರಗಳ ಬಗ್ಗೆ. ಬಿಜೆಪಿ ಇನ್ನೂ 5 ಕ್ಷೇತ್ರಗಳನ್ನು ಅನೌನ್ಸ್ ಮಾಡೋದು ಪೆಂಡಿಂಗ್ ಇಟ್ಕೊಂಡಿದೆ. ಆ 5 ಕ್ಷೇತ್ರಗಳಲ್ಲಿ ಈಗ ಅಭ್ಯರ್ಥಿಗಳು ಯಾರಾಗಬಹುದು ಅನ್ನೋದನ್ನ ಹೇಳ್ತೀನಿ. ಈ 5 ಕ್ಷೇತ್ರಗಳು ಇದುವರೆಗೆ ಬಿಜೆಪಿ ಪಾಲಿಗೆ ಬಿಸಿ ತುಪ್ಪ ಆಗಿದೆ. ಹೈಕಮಾಂಡ್ ನವರು ಸಭೆ ಮೇಲೆ ಸಭೆ ಮಾಡಿ ಇವುಗಳನ್ನು ಫೈನಲ್ ಮಾಡೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ.
ರಾಧಾ ಮೋಹನ್ ದಾಸ್ ಅವರು, ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು 3 ಜನ ಕೂತು ಡಿಸ್ಕಸ್ ಮಾಡಿದ್ದಾರೆ. ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಒಂದೇನಪ್ಪಾ ಅಂದ್ರೆ, ಈಗ ಆಲ್ರೆಡಿ ಬಿಜೆಪಿ 20 ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿಯಾಗಿದೆ. ಅಲ್ಲಿ ಬಹುತೇಕ ಕಡೆ ಭಿನ್ನಮತ ಸ್ಫೋಟ ಆಗಿದೆ. ಇದನ್ನೇ ಗಮನಿಸಿರ್ತಕ್ಕಂತ ಬಿಜೆಪಿಯವರು ಈ ತಪ್ಪನ್ನ ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕಾಗಿದೆ ಅಂತಾನೆ ಅಳೆದು ತೂಗಿ ಈ 5 ಕ್ಷೇತ್ರಗಳನ್ನು ಅಭ್ಯರ್ಥಿ ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಪೆಂಡಿಂಗ್ ಇಟ್ಕೊಂಡಿದೆ. ರಾಯಚೂರು ಕ್ಷೇತ್ರದಿಂದ BV ನಾಯಕರಿಗೆ ಟಿಕೆಟ್ ಫೈನಲ್ ಆಗಿದೆ. ಬೆಳಗಾವಿ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಕಾನ್ಫ್ಲಿಕ್ಟ್ ಇದೆ. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬೇಕು ಅಥವಾ ಸುರೇಶ್ ಅಂಗಡಿ ಅವರ ಮಗಳು ಶ್ರದ್ಧಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ. ಆದ್ರೆ ಹೈಕಮಾಂಡ್ ಅವರ ಒಲವು ಸುರೇಶ್ ಅಂಗಡಿ ಅವರ ಮಗಳು ಶ್ರದ್ಧಾ ಅಂಗಡಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದಾಗಿದೆ. ಕೊನೆ ಕ್ಷಣದಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೈಬಿಟ್ಟು ಶ್ರದ್ಧಾ ಅಂಗಡಿ ಅವರ ಹೆಸರು ಬಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ 2 ಆಕಾಂಕ್ಷಿಗಳಿದ್ದಾರೆ. ಜನಾರ್ದನ್ ಸ್ವಾಮಿ ಮತ್ತು ಆನೇಕಲ್ ನಾರಾಯಣ ಸ್ವಾಮಿ. ಈ 2 ನಾಯಕರ ಮಧ್ಯೆ ಪೈಪೋಟಿ ಜಿದ್ದಾಜಿದ್ದಿನಿಂದಲೇ ಕೂಡಿದೆ. ಯಾರು ಬೇಕಾದ್ರೂ ಅಭ್ಯರ್ಥಿ ಆಗಬಹುದು ಅನ್ನುವ ಸನ್ನಿವೇಶ ಇದೆ. ಆದ್ರೆ ಹೈಕಮಾಂಡ್ ಅವರು ನಾರಾಯಣ ಸ್ವಾಮಿ ಅವರನ್ನೇ ಮುಂದುವರಿಸುವ ಎಲ್ಲ ಸೂಚನೆಗಳು ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 2 ಆಕಾಂಕ್ಷಿಗಳಿದ್ದಾರೆ. ಒಬ್ರು ಡಾಕ್ಟರ್ ಕೆ ಸುಧಾಕರ್ ಮತ್ತು ಅಲೋಕ್ ವಿಶ್ವನಾಥ್ ಅವರು. ಕೆ ಸುಧಾಕರ್ ಅವರಂತೂ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ಪಡಿಬೇಕು ಅಂತ. ಆದ್ರೆ ಅವರ ಕನಸು ಎಷ್ಟರ ಮಟ್ಟಿಗೆ ನನಸಾಗುತ್ತೋ ಕಾದು ನೋಡಬೇಕು. ಯಾಕೆ ಅಂದ್ರೆ ಈ ಕ್ಷೇತ್ರನ ಬಿಜೆಪಿಯವರು ಪೆಂಡಿಂಗ್ ಇಟ್ಕೊಂಡಿರೋ ಕಾರಣನೇ ಬಂಡಾಯ ಹೇಳೋ ಅಭ್ಯರ್ಥಿಗಳನ್ನು ತಡಿಸೋದಕ್ಕೋಸ್ಕರ. ಇದೇ ಕ್ಷೇತ್ರನ ಬಿಜೆಪಿಯವರು ಸುಮಲತಾ ಅವರಿಗೂ ತೋರಿಸ್ತಾ ಇದ್ದಾರೆ, ನಿಮ್ಗೆ ಟಿಕೆಟ್ ಮಿಸ್ ಆಗಿದೆ ಓಕೆ, ಆದ್ರೆ ನಾವು ನಿಮಗೆ ಆಲ್ಟರ್ನೇಟಿವ್ ಕ್ಷೇತ್ರನ ಒದಗಿಸ್ತೀವಿ, ಚಿಕ್ಕಬಳ್ಳಾಪುರ ಇದೆ ಅಲ್ಲಿಗೆ ಹೋಗಿ ಸ್ಪರ್ಧೆ ಮಾಡಿ ಅಂತ. ಆದ್ರೆ ಸುಮಲತಾ ಅವರು ಕಂಟಿಯಾಗಿ ಕೂತಿದ್ದಾರೆ, ಇಲ್ಲ ನಾನು ರಾಜಕೀಯ ಮಾಡೋದೇನಿದ್ರು ಅದು ಮಂಡ್ಯದಲ್ಲಿ ಮಾತ್ರ, ಮಂಡ್ಯ ಬಿಟ್ಟು ನನ್ನ ರಾಜಕೀಯ ಇಲ್ಲ. ಇದು ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಹೈಕಮಾಂಡ್ ನ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ಜಾಸ್ತಿ ಪ್ರಮಾಣದಲ್ಲಿ ಇದಾವೆ. ಸುಮಲತಾ ಅವರು ಪ್ರಸಿದ್ಧ ಸಿನಿಮಾ ನಟಿ, ತೆಲುಗು ಭಾಷಿಕರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಂಧ್ರ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿರೋದ್ರಿಂದ ಅಲ್ಲಿ ಸಹಜವಾಗಿ ತೆಲುಗು ಭಾಷಿಕರ ಪ್ರಾಬಲ್ಯ ಸಹ ಇದೆ. ಈ ಓಟುಗಳು ಸಹ ಸುಮಲತಾರಿಗೆ ಬೀಳಬಹುದು ಅನ್ನೋ ಲೆಕ್ಕಾಚಾರ ಮಾಡಿ ಹೈಕಮಾಂಡ್ ಅವರು ಸುಮಲತಾರನ್ನು ಚಿಕ್ಕಬಳ್ಳಾಪುರಕ್ಕೆ ಇಳಿಸೋದಕ್ಕೆ ಮನಸ್ಸು ಮಾಡಿದ್ರು. ಆದ್ರೆ ಸುಮಲತಾ ಅವರು ಇದಕ್ಕೆ ಯಾಕೋ ಮನಸ್ಸು ಮಾಡಿದಂತಿಲ್ಲ. ಆದ್ರೆ ಕಡೆ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಸುಮಲತಾ ಅವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಒಪ್ಪಿಕೊಂಡು ಓಕೆ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಉತ್ತರ ಕನ್ನಡ ಕ್ಷೇತ್ರ ಅಂತೂ ಬಹಳ ಅಚ್ಚರಿಗಳೇ ಇದೆ. ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ನಾನು ಈ ಕ್ಷೇತ್ರದಲ್ಲಿ ಕಣಕ್ಕಿಳಿತೀನಿ ಅಂತ ಮನಸ್ಸು ಮಾಡಿ ಮುಂದೆ ಬಂದಿದ್ದಾರೆ. ಆದ್ರೆ ಬಿಜೆಪಿ ಅವರಿಗೆ ಟಿಕೆಟ್ ಕೊಡೋ ಮನಸ್ಸು ಮಾಡ್ತಾ ಇಲ್ಲ. ಬಹುತೇಕ ಈ ಕ್ಷೇತ್ರ ಕಾಗೇರಿಯವರ ಪಾಲಾಗುವ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ಈ ಮಧ್ಯೆ ಬಿಜೆಪಿಯ ಮನಸ್ಸಿನಲ್ಲಿರೋದೇನಪ್ಪಾ ಅಂದ್ರೆ, ಈಶ್ವರಪ್ಪನವರ ತರ ಎಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಸಹ ಬಂಡಾಯ ಎದ್ದು ಬಿಡ್ತಾರೋ ಏನೋ ಅನ್ನುವ ಆತಂಕ ಸಹ ಇದೆ. ಅನಂತ್ ಕುಮಾರ್ ಹೆಗಡೆ ಅವರು ಬಂಡಾಯ ಎದ್ರೆ ಆ ಕ್ಷೇತ್ರದಲ್ಲಿ ಬಿಜೆಪಿಗೆ ಮುಳುವಾಗೋ ಎಲ್ಲ ಸಾಧ್ಯತೆಗಳು ಇದಾವೆ. ಪ್ರತಾಪ್ ಸಿಂಹ ಮತ್ತು ಸದಾನಂದ ಗೌಡ್ರನ್ನ ಯಾವ ತರ ಸಮಾಧಾನ ಪಡಿಸಿದ್ರು ಅದೇ ತರ ಟಿಕೆಟ್ ಹಂಚಿಕೆ ಆಗೋಕ್ಕೂ ಮುಂಚೆನೆ ಅನಂತ್ ಕುಮಾರ್ ಹೆಗಡೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕ್ಷೇತ್ರದ ಟಿಕೆಟ್ ಅನ್ನು ಕಾಗೇರಿ ಅವರಿಗೆ ಕೊಡಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಸ್ನೇಹಿತರೆ, ಇದಿಷ್ಟು ಬಿಜೆಪಿಯವರು ಜೆಡಿಎಸ್ಗೆ ಬಿಟ್ಟು ಕೊಟ್ಟಿರುವ 3 ಕ್ಷೇತ್ರಗಳು ಮತ್ತು ಬಿಜೆಪಿಯ ಉಳಿದ 5 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವುದರ ಬಗ್ಗೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.